ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ, ಒಂದು ವಾರ ಆಯಿತು. ಯಾಕಂದರೆ ನನಗೆ ಮತ್ತು ಸಾನುಗೆ ಹುಷಾರಿರಲಿಲ್ಲ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯ ವ್ಲಾಗ್ ಏನೂ ಮಾಡಿಲ್ಲ. ತುಂಬ ಜನ ಕೇಳ್ತಿದ್ರು ಯಾಕೆ ವೀಡಿಯೋನೇ ಆಗ್ತಾಯಿಲ್ಲ ಅಂತ. ಸಾನುಗೂ ಕೂಡ ಹುಷಾರಿರಲಿಲ್ಲ. ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ್ವಿ, ಶಿವಮೊಗ್ಗಕ್ಕೆ 2 ಸಲ ಹೋಗಿ ಬಂದ್ವಿ. ಇವಾಗ ಪರವಾಗಿಲ್ಲ, ಸ್ವಲ್ಪ ಆರಾಮಾಗಿದ್ದಾಳೆ. ನನಗೂ ಕೂಡ ಫುಲ್ಲು ಕೆಮ್ಮು, ಶೀತ, ಜ್ವರ ಎಲ್ಲ ಬಂದಿತ್ತು, ಸುಸ್ತಾಗಿತ್ತು. ಅದಕ್ಕೋಸ್ಕರ ನಾನು ಕೂಡ ವಿಡಿಯೋ ಮಾಡಿಲ್ಲ. ಇವತ್ತು ಸ್ವಲ್ಪ ಪರವಾಗಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಿದ್ದೀನಿ. ನಾನಿವತ್ತು ಟಿಫನ್ಗೆ ಬೀಟ್ರೋಟ್ ಪಲ್ಯ ಮಾಡ್ಕೊಂಡಿದ್ದೀನಿ. ತುರಿದ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ತುರಿದೇ ಮಾಡ್ತೀನಿ. ಈ ಕಡೆ ಕಷಾಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಳಸಿ ಎಲೆ, ಹಾಗೆ ದೊಡ್ಡಪತ್ರೆ ಎಲೆ, ಶುಂಠಿ, ಮೆಣಸಿನಕಾಳು, ಹಾಗೆ ಈರುಳ್ಳಿ ಕೂಡ ಹಾಕಿದ್ದೀನಿ. ಚೆನ್ನಾಗಿ ಕುದಿಸ್ಕೊಳ್ತಿದ್ದೀನಿ. ಆ ಕಡೆ ಟೀ ಮಾಡಿಟ್ಟಿದ್ದೀನಿ. ಪಲ್ಯ ಕೂಡ ರೆಡಿಯಾಗಿದೆ. ಚಪಾತಿ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ತಿಂಡಿ ಕೂಡ ರೆಡಿ ಆಯಿತು. ಚಪಾತಿ ಹಾಗೆ ಬೀಟ್ರೋಟ್ ಪಲ್ಯ, ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಫ್ರೆಂಡ್ಸ್, ಇವಾಗ ಸಾನು ಸ್ಕೂಲಿಗೆ ಹೋದ್ಲು. ಇವಾಗ ನಾನು ತಿಂಡಿ ತಿನ್ನಬೇಕು. ತಿಂಡಿ ತಿಂದ ಮೇಲೆ ತುಂಬ ಕೆಲಸ ಇದೆ, ಮತ್ತು ಆಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿದೆ. ಇವಾಗ ಜಸ್ಟ್ ಪೂಜೆ ಆಯಿತು. ಇವಾಗ ಹೋಗಿ ಮೇಲ್ಗಡೆ ಬಟ್ಟೆ ಎಲ್ಲ ಒಣಗಾಕಿ ಬರಬೇಕು. ಬಟ್ಟೆ ಎಲ್ಲ ಹಾಕಿಟ್ಟಿದ್ದೀನಿ ವಾಷಿಂಗ್ ಮಿಷಿನ್ಗೆ. ಇವಾಗ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ಒಣಗಾಕಿ ಬಂದೆ. ಮತ್ತು ನಾನು ನನ್ನ ವ್ಲಾಗ್ನ ರಾತ್ರಿ ಕಂಟಿನ್ಯೂ ಮಾಡ್ತಿದ್ದೀನಿ. ಮಧ್ಯಾಹ್ನ ಮತ್ತೆ ನನ್ನ ವ್ಲಾಗ್ನ ಮಾಡಲಿಲ್ಲ. ನಾನು ರಾತ್ರಿಗೆ ಅಡುಗೆ ಮಾಡ್ಕೊಳ್ತಿದ್ದೀನಿ. ಮಧ್ಯಾಹ್ನ ಸೊಪ್ಪು ಸಾಂಬಾರು ಮಾಡಿದ್ದೆ, ಅದೇ ಇತ್ತು. ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಳ್ತೀನಿ. ಹಾಗೆ ರಾಗಿ ರೊಟ್ಟಿ ಮತ್ತು ಚಟ್ನಿ ಮಾಡೋಣ ಅಂತ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ. ನನಗೆ ರಾಗಿ ರೊಟ್ಟಿ ತಟ್ಟಿ ಮಾಡ್ತಾರಲ್ಲ, ಆ ಥರ ಮಾಡೋಕ್ಕೆ ಬರೋದಿಲ್ಲ. ಈ ಥರ ಉತ್ಕೊಂಡೇ ಮಾಡ್ಕೊಳ್ತೀನಿ. ಅದು ತುಂಬ ಯಾವಾಗಾದರೂ ಒಂದು ಸಲ ಮಾಡ್ತೀನಿ ಅಷ್ಟೇ. ಕೆಮ್ಮೆಲ್ಲ ಆದಾಗ ಸ್ವಲ್ಪ ರಾಗಿ ರೊಟ್ಟಿ ತಿಂದರೆ, ರಾಗಿ ರೊಟ್ಟಿ ಹಾಗೆ ಖಾರ ಚಟ್ನಿ ಮಾಡ್ಕೊಂಡು ತಿಂದರೆ ಗಂಟಲು ನೋವು ಸ್ವಲ್ಪ ಕಮ್ಮಿ ಆಗುತ್ತಂತೆ. ಅದಕ್ಕೋಸ್ಕರ ಮಾಡ್ತಿದ್ದೀನಿ ಅಷ್ಟೇ. ಅಪರೂಪಕ್ಕೆ ಯಾವಾಗಾದರೂ ಒಂದು ಸಲ ರಾಗಿ ರೊಟ್ಟಿ ಮಾಡ್ಕೊಳ್ತೀನಿ. ಜಾಸ್ತಿ ಚಪಾತಿನೇ ಮಾಡೋದು ನಾನು. ಚಪಾತಿ ಮುದ್ದೆ ಮಾಡ್ತಿರ್ತೀನಿ. ಹಾಗೆ ಫ್ರೆಂಡ್ಸ್, ಹೊಸಬ್ರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನಿವಾಗ ಅನ್ನಕ್ಕೆ ಇಡ್ತಿದ್ದೀನಿ. ಫ್ರೆಂಡ್ಸ್, ನೀವಿವಾಗ ನನ್ನ ಚಾನಲ್ಗೆ ಮೆಂಬರ್ ಕೂಡ ಆಗ್ಬೋದು. ನಾನಿಲ್ಲಿ ನನ್ನ ಚಾನಲ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ. ನನಗೆ ಜಾಯಿನ್ ಬಟನ್ ಸಿಕ್ಕಿದೆ. ಇಲ್ಲಿ ನಾನು ವಿಡಿಯೋ ಪ್ಲೇ ಮಾಡಿದ್ದೀನಲ್ಲ, ಅಲ್ಲಿ ಜಾಯಿನ್ ಅಂತಿದೆಯಲ್ವಾ, ಅದನ್ನು ನೀವು ಪ್ರೆಸ್ ಮಾಡಿದ್ರೆ ನನ್ನ ಚಾನಲ್ಗೆ ಮೆಂಬರ್ ಕೂಡ ಆಗ್ಬೋದು. ನಿಮಗಿಷ್ಟ ಇತ್ತು ಅಂದರೆ ಬೇಕಿದ್ದರೆ ನನ್ನ ಚಾನಲ್ಗೆ ಮೆಂಬರ್ ಆಗ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಅದನ್ನು ತೋರಿಸ್ತೀನಿ. ಹೀಗೆ ನನ್ನ ಶಾರ್ಟ್ಸ್ ಕೂಡ ಓಪನ್ ಮಾಡಿದ್ರೆ ಇಲ್ಲಿ ಜಾಯಿನ್ ಬಟನ್ ಅಂತ ಬರ್ತಿದೆಯಲ್ಲ, ಇಲ್ಲೂ ಕೂಡ ನೀವು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಚಾನಲ್ಗೆ ಮೆಂಬರ್ ಆಗ್ಬೋದು. ಫ್ರೆಂಡ್ಸ್, ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು. ಶಿಲ್ಪಾ ವ್ಲಾಗ್ಸ್ ಅಂತಿದೆ, ಪ್ಲೇ ಮಾಡಿ ತೋರಿಸ್ತಿದ್ದೀನಿ ನೋಡಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಬಾಯ್ ಬಾಯ್.